ಹಾಯ್ ಎಲ್ಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ತುಂಬ ಸ್ಪೆಷಲ್ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂತಂದರೆ ಮಕ್ಕಳನ್ನು ಕುರಿತಾಗಿರ್ತಕ್ಕಂಥ ಒಂದು ಪ್ರೋಗ್ರಾಮ್ ಇದು. ಸುಮಾರು ಫಂಕ್ಷನ್ಸ್ ನಡೆಯುತ್ತೆ. ಅದರಲ್ಲಿ ಮಕ್ಕಳು ತಮ್ಮದೇ ಆದಂತಹ ಕ್ರಿಯೇಟಿವಿಟಿಗಳನ್ನು ತೋರಿಸ್ತಾ ಇರ್ತಾರೆ. ಅವರಲ್ಲಿರುವಂತಹ ಸೃಜನಾತ್ಮಕತೆ ಹೊರಗೆ ಬರ್ತಾ ಇರುತ್ತೆ ಅಲ್ವಾ. ಸೊ ಅದೇ ಥರ ಇದು ನಮ್ಮ ತಂಗಿ ಮಗಳ ಸ್ಕೂಲಲ್ಲಿ ನಡೆದಂಥ ಒಂದು ಫಂಕ್ಷನ್ನು. ಬಟ್ ಇಲ್ಲಿ ಇದ್ದಂಥ ಎಲ್ಲ ಪ್ರೋಗ್ರಾಮ್ಸ್ ಕೂಡ ಆ ಮಕ್ಕಳಲ್ಲಿ ಇರ್ತಕ್ಕಂಥ ಟ್ಯಾಲೆಂಟ್ನ ಹೊರಗಾಕೋದಕ್ಕೆ ಮಾಡಿದಂಥ ಪ್ರಯತ್ನ ಅಂತಲೇ ಹೇಳ್ಬೋದು. ಇರುತ್ತೆ ಯೂಶ್ವಲಿ ಸ್ಕೂಲು ಅಂದರೆ ಎಲ್ಲ ಥರದ ಡ್ಯಾನ್ಸಸ್ ಇರ್ಬೋದು, ಸ್ಕಿಟ್ ಇರ್ಬೋದು, ಇನ್ನು ಬೇರೆ ಬೇರೆ ಥರದಂತಹ ಪ್ರೋಗ್ರಾಮ್ಸ್ ಎಲ್ಲ ಇರುತ್ತೆ. ಆದರೆ ಇಲ್ಲಿ ಏನು ವಿಶೇಷ ಅಂದರೆ ಈ ಸ್ಕೂಲಲ್ಲಿ ಏನು ಸ್ಪೆಷಾಲಿಟಿ ಅಂತಂದರೆ ಎಲ್ಲದೂ ಕೂಡ ಒಂದು ಗ್ರಾಮೀಣವಾಗಿರ್ತಕ್ಕಂತಹ ಹಳ್ಳಿಯ ಸೊಗಡನ್ನು ಹೊಂದಿರತಕ್ಕಂಥ ಪ್ರೋಗ್ರಾಮ್ಸನ್ನೇ ಇವರು ಹಮ್ಮಿಕೊಂಡಿದ್ರು. ಅದು ತುಂಬ ವಿಶೇಷ ಅಂತ ಹೇಳ್ಬೋದು. ಈ ಆಧುನೀಕರಣ ಯುಗದಲ್ಲಿ ಎಲ್ಲದೂ ಕೂಡ ನವೀಕರಣ ಆಧುನೀಕರಣನೇ ಆಗೋಗ್ಬಿಟ್ಟಿದೆ. ನಮ್ಮ ಹಿಂದಿನ ಒಂದು ಪದ್ಧತಿ ರೀತಿ ರಿವಾಜುಗಳನ್ನು ಎಲ್ಲ ಮರಿತಾ ಇರ್ತೀವಲ್ವ. ಸೊ ಅದನ್ನು ನೆನಪು ಮಾಡುವಂತಹ ಕೆಲವೊಂದು ಕಾರ್ಯಕ್ರಮಗಳನ್ನು ಶಾಲೆಯಲ್ಲಿ ಅಲ್ಲಿರುವಂತಹ ಶಿಕ್ಷಕರು ಹಮ್ಮಿಕೊಂಡಾಗ ಮಕ್ಕಳಿಗೆ ಅದು ರೀಕಾಲ್ ಆಗುತ್ತೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ಅಂತಲೇ ಹೇಳ್ಬೋದು. ನನಗೆ ತುಂಬ ಇಷ್ಟ ಆಗಿದ್ದು ಅಂದರೆ ವಿಷ್ಣುವಿನ ದಶಾವತಾರಗಳನ್ನು ಮಕ್ಕಳು ವೇದಿಕೆ ಮೇಲೆ ಯಾವ ರೀತಿಯಾಗಿ ಬಿಂಬಿಸಿದ್ರು, ಅದನ್ನು ವ್ಯಕ್ತಪಡಿಸಿದ್ರು ಅನ್ನೋದು ನನಗೆ ತುಂಬ ಹೇಳೋದಕ್ಕೂ ಖುಷಿ ಆಗುತ್ತೆ. ಒಂದೊಂದು ಮಗು ಕೂಡ ವಿಭಿನ್ನ ರೀತಿಯಲ್ಲಿ ತಮ್ಮ ಪಾತ್ರವನ್ನು ಅಭಿನಯಿಸಿದ್ರು. ಆ ನೃತ್ಯದ ಮೂಲಕ ಇರಬಹುದು, ಆ ಹಾಡಿನ ಮೂಲಕ. ಎಷ್ಟು ಆಶ್ಚರ್ಯ ಅಂದರೆ ಆ ಚಿಕ್ಕ ವಯಸ್ಸಿಗೆ ಆ ಮಕ್ಕಳಿಗೆ ಯಾವ್ಯಾವ ರೀತಿಯ ಪ್ರೋಗ್ರಾಮ್ಗಳನ್ನು ಕೊಡಬಹುದು, ಯಾವ್ಯಾವ ರೀತಿಯ ಪಾತ್ರಗಳನ್ನು ಕೊಡಬಹುದು, ಶಿಕ್ಷಕರು ಅಷ್ಟು ನೀಟಾಗಿ ಕೊಟ್ಟಿದ್ರು ಅವ್ರಿಗೆ. ಆ ವೇದಿಕೆ ಮೇಲೆ ಆ ಮಕ್ಕಳು ನೀಡಿದಂಥ ಪರ್ಫಾರ್ಮೆನ್ಸ್ ಏನಿತ್ತು ತುಂಬ ಅದ್ಭುತ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿತ್ತು. ಅದನ್ನು ಕಾತುರದಿಂದ ನಾವು ಕಾಯ್ತಾ ಇದ್ವಿ. ವಿಷ್ಣುವಿನ ದಶಾವತಾರದ ಒಂದು ಪಾತ್ರ ಇದೆ ಅಂತಂದಾಗ ಆ್ಯಕ್ಚುಲಿ ಅದು ನಾವು ಸ್ಕಿಟ್ ಅಂತ ಅಂದ್ಕೊಂಡ್ವಿ, ಆದರೆ ಅದು ಸ್ಕಿಟ್ ಆಗಿರಲಿಲ್ಲ. ಆ ಒಂದು ಪ್ರೋಗ್ರಾಮ್ ಬರೋದಕ್ಕೂ ಮುಂಚೆ ತುಂಬ ಮಕ್ಕಳು ಅವರದೇ ಆದಂತಹ ಕೆಲವೊಂದು ಡ್ಯಾನ್ಸ್ ಇರ್ಬೋದು, ಬೇರೆ ಬೇರೆ ರೀತಿಯ ಅಭಿನಯಗಳನ್ನು ಮಾಡಿ ತೋರಿಸ್ತಾ ಇದ್ದರು. ಕ್ಷಮೆ ಇರಲಿ, ನಾನು ಸ್ವಲ್ಪ ದೂರದಲ್ಲಿ ಕೂತಿದ್ದರಿಂದ ವಿಡಿಯೋನ ಸರಿಯಾಗಿ ಕ್ಲಿಪ್ ತೊಗೊಳೋದಕ್ಕಾಗಲಿಲ್ಲ. ಯಾಕಂದರೆ ತುಂಬ ಕ್ರೌಡ್ ಇತ್ತು. ಎಲ್ಲ ಮಕ್ಕಳ ಪೇರೆಂಟ್ಸ್ ಇರ್ಬೋದು, ಅಲ್ಲಿನ ಶಿಕ್ಷಕರ ಸಿಬ್ಬಂದಿ ಇರ್ಬೋದು, ಎಲ್ಲರೂ ಕೂಡ ತುಂಬ ಇದ್ದಿದ್ದರಿಂದ ಸೊ ನಾವು ಹೋಗಿದ್ದು ತಡವಾಗಿ ಆದ ಕಾರಣ ಸ್ವಲ್ಪ ಹಿಂದೆಗಡೆ ಕೂರಬೇಕಾಯಿತು. ಹಾಗಾಗಿ ವಿಡಿಯೋ ಸ್ವಲ್ಪ ಸರಿಯಾಗಿ ಬಂದಿಲ್ಲ ಅಂದರೆ ಕ್ಷಮೆ ಇರಲಿ. ಬಟ್ ಮಕ್ಕಳ ಒಂದು ಪರ್ಫಾರ್ಮೆನ್ಸ್ ಹೇಗಿತ್ತು ಅಂದರೆ ಎಲ್ಲದೂ ಕೂಡ ಅವ್ರಿಗೆ ಒಂದು ಸಂಸ್ಕೃತಿಯನ್ನು ಬೆಳೆಸೋ ರೀತಿಯಲ್ಲಿತ್ತು. ಈಗಿನ ಒಂದು ಯುಗಕ್ಕೆ, ಈಗಿನ ಒಂದು ಕಾಲಕ್ಕೆ ಈ ಥರದ ಪ್ರೋಗ್ರಾಮ್ಸ್ ಖಂಡಿತವಾಗ್ಲೂ ಬೇಕು ಅಂತ ಅಂದ್ಕೊಳ್ತೀನಿ. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ನಾವು ನಾಣ್ಣುಡಿನ ಕೇಳೇ ಇರ್ತೀವಿ. ಅದನ್ನು ಸುಮ್ಮನೆ ಮಾಡಿರೋದಿಲ್ಲ. ಯಾಕಂದರೆ ಮಕ್ಕಳಿಗೆ ನಾವು ಏನನ್ನು ಫಿಲ್ ಮಾಡ್ತಾ ಹೋಗ್ತೀವಿ, ತುಂಬ್ತಾ ಹೋಗ್ತೀವಿ, ಅದು ಅವರಲ್ಲಿ ಅಳವಡಿಕೆ ಆಗ್ತಾ ಹೋಗುತ್ತೆ. ನಾವೆಲ್ಲ ಏನು ಮಾಡ್ತಾ ಇರ್ತೀವಿ ಅಂದರೆ ನಮ್ಮದೇ ಅಂಥ ಕೆಲಸಗಳಲ್ಲಿ ತೊಡಕೊಂಡಾಗ ಮಕ್ಕಳಿಗೆ ಸಮಯನ ಎಲ್ಲೋ ಒಂದು ಕಡೆ ಮಿಸ್ ಮಾಡ್ತಾ ಇದ್ದೀವಿ, ಕೊಡ್ತಾ ಇಲ್ಲ ಅನ್ನೋ ಫೀಲ್ ಆಗ್ತಾ ಇರುತ್ತೆ. ಯೂಶ್ವಲಿ ಎಲ್ಲ ಪೇರೆಂಟ್ಸ್ಗೂ ಕೂಡ ಈ ಸಮಸ್ಯೆ ಖಂಡಿತವಾಗ್ಲೂ ಇರುತ್ತೆ ಅಲ್ವಾ. ಅಂದರೆ ನಾವು ಅವರಿಗೆ ಸ್ಟಾರ್ಟಿಂಗಲ್ಲೇ ಒಂದು ಬೀಜವನ್ನು ಬಿತ್ಬಿಟ್ಟು ಅದು ಸಸಿಯಾಗಿ ಬೆಳೀತಾ ಇರುವಾಗ ನಾವು ತುಂಬಿದಂಥ ಕೆಲವೊಂದು ಆಲೋಚನೆಗಳಿರ್ಬೋದು, ಸಂಸ್ಕಾರಗಳಿರ್ಬೋದು ಬೆಳೀತಾ ಇರ್ತವೆ. ಆದರೂ ಕೂಡ ನಮ್ಮ ಗಮನ ಮಕ್ಕಳ ಮೇಲೆ ಖಂಡಿತವಾಗ್ಲೂ ಇರಲೇಬೇಕಾಗುತ್ತೆ. ನನಗಂತೂ ಸುಮಾರು ಸರಿ ಅನ್ನಿಸ್ತಾ ಇರುತ್ತೆ, ಎಲ್ಲೋ ನಮ್ಮ ಕಡೆ ನಾವೊಂದು ಕೆಲಸಗಳಲ್ಲಿ ಬ್ಯುಸಿ ಆದಾಗ ಮಕ್ಕಳಿಗೆ ಸಮಯ ಕೊಡ್ತಿಲ್ವೇನೋ ಅಂತ ಫೀಲ್ ತುಂಬ ಸರಿ ಅನಿಸಿರುತ್ತೆ. ಸೊ ಅವಾಗ ಏನು ಮಾಡಬೇಕು ಅಂದರೆ ನಾವು ಸಮಯವನ್ನು ನಿಗದಿ ಮಾಡ್ಕೋಬೇಕಾಗತ್ತೆ. ಮಕ್ಕಳಿಗೆ ನಾವು ಯಾವ ಟೈಮಲ್ಲಿ ಅವ್ರಿಗೆ ನಾವು ಯಾವ ಟೈಮಲ್ಲಿ ಕೊಟ್ಟರೆ ಸಮಯವನ್ನು ಸದುಪಯೋಗ ಆಗುತ್ತೆ. ಅಂದರೆ ಆ ಮಕ್ಕಳು ಎಲ್ಲ ಟೈಮಲ್ಲೂ ಪಾಪ ನಮಗೆ ಸಮಯವನ್ನು ಕೊಡಿ ಅಂತ ಕೇಳಲ್ಲ. ಅವರು ಸ್ಕೂಲಿಗಿರ್ಬೋದು ಅಥವಾ ಅವರು ಒಂದು ಆಟೋಟಗಳಲ್ಲಿ ಬ್ಯುಸಿಯಾಗಿರ್ತಾರೆ. ಆ ಒಂದು ಸಮಯದಲ್ಲೂ ಕೂಡ ನಾವು ಯಾವ ಸಮಯವನ್ನು ಮಕ್ಕಳಿಗೆ ಕೊಟ್ಟರೆ ಅವ್ರಿಗೆ ಸದುಪಯೋಗ ಆಗುತ್ತೆ ಅನ್ನೋದು ನಾವು ಪೇರೆಂಟ್ಸ್ಗಳು ಮೊದಲನೇ ನಾವು ಯೋಚನೆ ಮಾಡ್ಕೊಂಡಿರ್ಬೇಕಾಗುತ್ತೆ. ಕೊಟ್ಟಾಗ ಖಂಡಿತವಾಗ್ಲೂ ಮಕ್ಕಳ ಜೊತೆ ಇದ್ದಾಗ ಅವರಿಗೆ ಅದು ಪಾಸಿಟಿವ್ ವೈಬ್ರೇಷನ್ ಅಂತಲೇ ಹೇಳ್ಬೋದು. ಯಾಕೆ ಈ ಮಾತು ಹೇಳ್ತಾ ಇದ್ದೇನೆ ಅಂದರೆ ಪ್ರತಿಯೊಂದು ಮಗುವಿನಲ್ಲೂ ಕೂಡ ವಿಭಿನ್ನವಾದಂಥ ಪ್ರತಿಭೆ ಇರುತ್ತೆ, ಟ್ಯಾಲೆಂಟ್ ಇರುತ್ತೆ. ಯಾವ ಮಗುವಿನಲ್ಲಿ ಯಾವ ಒಂದು ಟ್ಯಾಲೆಂಟ್ ಇರುತ್ತೆ ಅನ್ನೋದು ಯಾರೂ ಕೂಡ ಊಹೆ ಮಾಡೋಕ್ಕೂ ಆಗಿರಲ್ಲ. ಅವಕಾಶ ಕೊಡಬೇಕು. ಅವಕಾಶ ಕೊಟ್ಟಾಗ ಆ ಮಗುವಿನಲ್ಲಿರ್ತಕ್ಕಂಥ ಪ್ರತಿಭೆ ಹೊರಗೆ ಬರುತ್ತೆ. ಒಂದು ಮಗುವಿನಲ್ಲಿರುವಂತಹ ಟ್ಯಾಲೆಂಟನ್ನು ಗುರುತಿಸೋದಕ್ಕೆ ಯಾರೆಲ್ಲ ಪಾತ್ರ ವಹಿಸ್ತಾರೆ ಅಂದರೆ ಮುಖ್ಯವಾಗಿ ಫಸ್ಟ್ ಬಂದು ಪೇರೆಂಟ್ಸು. ಇದನ್ನು ಬಿಟ್ಟು ಹೊರತಾಗಿ ಯಾರು ಅಂದರೆ ಶಿಕ್ಷಕರು. ಯಾಕೆಂದರೆ ಮಗು ಜಾಸ್ತಿ ಸಮಯವನ್ನು ಮನೆಯಲ್ಲೇ ಕಳೆಯೋದ್ರಿಂದ ಆ ಪೇರೆಂಟ್ಸ್ಗೆ ಗೊತ್ತಿರುತ್ತೆ. ಆಮೇಲೆ ಕೆಲವು ಪೇರೆಂಟ್ಸ್ ಏನು ಮಾಡ್ತಾರೆ, ಕಂಪೇರ್ ಮಾಡ್ತಾರೆ. ಈ ಮಗು ಹಾಗೆ, ಆ ಮಗು ಹೀಗೆ, ಬೇರೆ ಮಗುವಿನ ಜೊತೆ ಹೋಲಿಕೆ ಮಾಡ್ತಾ ಇರ್ತಾರೆ. ಅದು ಖಂಡಿತ ತಪ್ಪು. ಯಾಕಂದರೆ ಒಂದು ಮಗುವಿನಲ್ಲಿರುವಂತಹ
ಟ್ಯಾಲೆಂಟು ಇನ್ನೊಂದು ಮಗುವಿನಲ್ಲಿ ಇರದೇ ಇರ್ಬೋದು, ಆ ಮಗುವಿನಲ್ಲಿ ವಿಭಿನ್ನವಾಗಿರ್ತಕ್ಕಂಥ ಟ್ಯಾಲೆಂಟ್ ಇರುತ್ತೆ. ಸೊ ಹಾಗಾಗಿ ಯಾವ ಮಗುವನ್ನು ಕೂಡ ಯಾರೊಂದಿಗೂ ಹೋಲಿಕೆ ಮಾಡ್ಕೋಬಾರ್ದು. ಪ್ರತಿ ಮಗುವಿನಲ್ಲಿಯೂ ತನ್ನದೇ ಆದಂಥ ಸ್ಪೆಷಲ್ ಕ್ಯಾರೆಕ್ಟರ್ ಇದ್ದೇ ಇರುತ್ತೆ. ಯಾಕೆ ಗೊತ್ತಾ ಈ ಮಾತು ಹೇಳ್ತಾ ಇರೋದು? ಅಲ್ಲಿ ಪ್ರೋಗ್ರಾಮ್ಗೆ ಬಂದಂತಹ ಪ್ರತಿ ಪೇರೆಂಟ್ಸ್ನ ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ. ಜಸ್ಟ್ ನಾನು ಪ್ರೋಗ್ರಾಮ್ ಮಾತ್ರ ನೋಡ್ತಾ ಇರಲಿಲ್ಲ. ನನಗೆ ನನ್ನ ಮಕ್ಕಳನ್ನ ನಾನು ಯಾವ ರೀತಿಯಾಗಿ ಅಲ್ಲಿ ಪರ್ಫಾರ್ಮ್ ಮಾಡಬೇಕಾದ್ರೆ ಖುಷಿ ಪಡ್ತೀನೋ ಹಾಗೆ ಕೆಲವು ಪೇರೆಂಟ್ಸ್ ಮುಖಗಳನ್ನು ನೋಡ್ತಾ ಇದ್ದೆ. ಎಷ್ಟು ಖುಷಿ ಪಡ್ತಾ ಇದ್ರು ಅಂದರೆ ಅವ್ರಿಗೇನೋ ಒಂಥರ ಸಂತೋಷ. ತಮಗೆ ಸಿಗದೆ ಇರ್ತಕ್ಕಂಥ ಅವಕಾಶ ಮಗುವಿಗೆ ಸಿಕ್ಕಿದೆ, ನಮ್ಮ ಮಗುವಿನಲ್ಲಿ ಇಷ್ಟೊಂದು ಟ್ಯಾಲೆಂಟ್ ಇದೆಯಾ, ಈ ರೀತಿಯಾಗಿ ಅಭಿನಯ ಮಾಡುತ್ತಾ ಆ ಒಂದು ಭಾವನೆ ಆ ಮುಖದಲ್ಲಿ ಕಾಣಿಸ್ತಾ ಇತ್ತು, ಪೇರೆಂಟ್ಸ್ ಮುಖದಲ್ಲಿ. ನೀವು ನೋಡ್ತಾ ಇರ್ಬೋದು ಇಲ್ಲಿ ಕೆಲವೊಂದು ಪ್ರೋಗ್ರಾಮ್ಸ್ಗಳ್ನ ಮಕ್ಕಳು ಯಾವ ರೀತಿಯಾಗಿ ಮಾಡಿದ್ದಾರೆ ಅಂತ ಹೇಳಿ. ಅಂದರೆ ಅಭಿನಯ ಇರ್ಬೋದು, ಸ್ಕಿಟ್ಗಳನ್ನ ಕೆಲವೊಂದು ಇಲ್ಲಿ ಸ್ಕಿಪ್ ಆಗಿದೆ, ಕ್ಷಮೆ ಇರಲಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ವಿಷ್ಣುವಿನ ದಶಾವತಾರವನ್ನು ಮಕ್ಕಳುಗಳು ಯಾವ ರೀತಿಯಾಗಿ ಅದನ್ನು ಸ್ಟೇಜ್ ಮೇಲೆ ತೋರಿಸಿದ್ರು ಅನ್ನೋದನ್ನು ನಾನು ನಿಮಗೆ ಶೇರ್ ಮಾಡ್ತೀನಿ. ತುಂಬ ಚೆನ್ನಾಗಿತ್ತು. ಅಂದರೆ ನಾನು ಸ್ವಲ್ಪ ಹತ್ತಿರದಲ್ಲಿ ಕೂತಿದ್ರೆ ಆ ವಿಡಿಯೋ ನೀಟಾಗಿ ಬರ್ತಿತ್ತೇನೋ ಅಂತ ಅಂದ್ಕೊಂಡೆ. ಸ್ವಲ್ಪ ಬೇಜಾರಾಯಿತು ಆ ವಿಷಯವಾಗಿ. ನಿಜವಾಗ್ಲೂ ನನಗೆ ಈ ಸ್ಕೂಲ್ ಬಗ್ಗೆ ಹೆಮ್ಮೆ ಇದೆ. ಯಾಕೆ ಅಂದರೆ ಮಕ್ಕಳಲ್ಲಿ ಸಂಸ್ಕಾರವನ್ನು ಹೇಗೆ ಬೆಳೆಸಬೇಕು, ಸಂಸ್ಕೃತಿಯನ್ನು ಹೇಗೆ ತುಂಬಬೇಕು ಅನ್ನೋದನ್ನು ಇವ್ರನ್ನ ನೋಡಿ ನಾವು ತಿಳ್ಕೊಬೋದು ಅಂತಲೇ ಅಂದ್ಕೊತೀನಿ. ಯಾಕೆಂದರೆ ಡ್ರೆಸ್ ಕೋಡಲ್ಲಿರ್ಬೋದು, ಮಕ್ಕಳ ಉಡುಗೆಗಳಲ್ಲಿರ್ಬೋದು ಸಂಸ್ಕೃತಿ ಅನ್ನೋದು, ಸಂಸ್ಕಾರ ಅನ್ನೋದು ಕಾಣಿಸುತ್ತೆ. ಅಂದರೆ ಎಲ್ಲದೂ ತಪ್ಪು ಅಂತ ಹೇಳ್ತಾ ಇಲ್ಲ. ಯಾವ ನೃತ್ಯಕ್ಕೆ ಯಾವ ಒಂದು ಉಡುಗೆಗಳನ್ನು ಕೊಡಬೇಕು ಅನ್ನೋದು ಶಿಕ್ಷಕರಿಗೆ ಗೊತ್ತಿರುತ್ತೆ. ಆದರೆ ಚೂಸ್ ಮಾಡುವಾಗ ಕೂಡ ಮಕ್ಕಳಿಗೆ ನಾವು ಕೆಲವೊಂದು ನೃತ್ಯಗಳನ್ನು ಆಯ್ಕೆ ಮಾಡ್ಕೋಬೇಕಾದ್ರೆ ಯಾವ ನೃತ್ಯವನ್ನು ಆಯ್ಕೆ ಮಾಡಿಕೊಂಡ್ರೆ ಒಳ್ಳೆಯದು, ಅದರಿಂದ ಏನು ಅವ್ರಿಗೆ ಸಿಗುತ್ತೆ ಅನ್ನೋದನ್ನು ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ. ಹಾಗಂತ ಎಲ್ಲದನ್ನು ನಾವು ಅವಾಯ್ಡ್ ಮಾಡಬೇಕು ಅಂತಲ್ಲ, ಇರಬೇಕು ಲೈಫಲ್ಲಿ ಎಲ್ಲದೂ ಇರಬೇಕು. ಆದಷ್ಟು ಈಗಿನ ಮಕ್ಕಳಿಗೆ ಕೆಲವೊಂದು ಹಳೆಯ ಕಾಲದ ಪದ್ಧತಿಗಳು, ಸಂಸ್ಕಾರಗಳು ಅಳಿಸಿ ಹೋಗಬಾರ್ದು ಅಂದರೆ ಈ ಥರದ ಕೆಲವೊಂದು ಪ್ರೋಗ್ರಾಮ್ಗಳನ್ನು ಅವರಲ್ಲಿ ತುಂಬೋದು, ಅವರಿಗೆ ಕೊಡೋದು ತುಂಬ ಒಳ್ಳೆಯದು ಅಂತ ಅಂದ್ಕೊಳ್ತೀನಿ. ತುಂಬ ಹೊತ್ತಿಂದ ಅಬ್ಸರ್ವ್ ಮಾಡಿದೆ ನಾನು. ಪ್ರತಿ ತರಗತಿಯ ಮಕ್ಕಳಿಗೂ ಕೂಡ ಆ ಶಿಕ್ಷಕಿಯರು ಅಥವಾ ಶಿಕ್ಷಕರು ಆಯ್ಕೆ ಮಾಡಿದಂತಹ ಸಾಂಗ್ಸ್ ಇರ್ಬೋದು, ಅವರಿಗೆ ಕೊಟ್ಟಂತಹ ಕಾಸ್ಟ್ಯೂಮ್ ಇರ್ಬೋದು, ಎಕ್ಸಲೆಂಟ್ ಅಂತಲೇ ಅನ್ನಿಸ್ತು. ಯಾಕಂದರೆ ಆ ಮಕ್ಕಳಿಗೆ ಏನೋ ಒಂಥರ ಖುಷಿ, ಆ ಥರದ ಫೀಲು. ಈಗಿನ ಮಕ್ಕಳು ಯೂಶ್ವಲಿ ಎಲ್ಲ ನೋಡಿರ್ತಾರೆ, ವೆಸ್ಟರ್ನಲ್ಲಿ ಡ್ಯಾನ್ಸ್ ಮಾಡಿರ್ತಾರೆ, ಆ ಬಟ್ಟೆಗಳು ಕೂಡ ಹಾಗೆ ಹಾಕ್ಕೊಂಡಿರ್ತಾರೆ. ತಪ್ಪು ಅಂತಲ್ಲ, ಅವ್ರವ್ರ ಚಾಯ್ಸ್ ಆಗಿರುತ್ತೆ ಅದು. ಅಂಥ ಮಕ್ಕಳಿಗೆ ಅಟ್ಲೀಸ್ಟ್ ಸ್ಕೂಲಲ್ಲಾದರೂ ಈ ಥರ ಒಂದು ಆಯ್ಕೆಗಳನ್ನು ಕೊಟ್ಟಾಗ ಅವ್ರಿಗೇನೋ ಸ್ವಲ್ಪ ವಿಭಿನ್ನ ಅಂತ ಅನಿಸುತ್ತೆ. ಇದು ಈ ಥರ ಇರುತ್ತಾ ಅನ್ನೋ ಫೀಲ್ ಕೂಡ ಬರುತ್ತೆ. ಯಾಕಂದರೆ ಇವಾಗ ಎಲ್ಲದೂ ಕೂಡ ಆಧುನೀಕರಣ ಅಲ್ವಾ. ಹಾಗಾಗಿ ಈ ಥರದ ಒಂದು ಪ್ರೋಗ್ರಾಮ್ಸು ಮಕ್ಕಳಿಗೆ ತುಂಬ ಇಂಪಾರ್ಟೆಂಟ್ ಅಂತ ನನ್ನ ಅನಿಸಿಕೆ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ವಿಷ್ಣುವಿನ ದಶಾವತಾರದ ಒಂದು ಭಾಗವನ್ನು ಮಕ್ಕಳು ಯಾವ ರೀತಿಯಲ್ಲಿ, ಅದರಲ್ಲೂ ನನಗೆ ವಾಮನ ಕ್ಯಾರೆಕ್ಟರ್ ಮಾಡಿದಂಥ ಮಗು ತುಂಬ ಇಷ್ಟ ಆಯಿತು. ಏನಕ್ಕೆ ಅಂದರೆ ಚಿಕ್ಕ ಮಗು, ಎಲ್ಲ ಪಾತ್ರಗಳು ಕೂಡ ಸ್ವಲ್ಪ ದೊಡ್ಡ ಮಕ್ಕಳೇ ಅಭಿನಯ ಮಾಡಿದರು. ಕೂರ್ಮ ಅವತಾರ ಇರ್ಬೋದು, ಮತ್ಸ್ಯ ಇರ್ಬೋದು, ಅದರ್ವೈಸ್ ಎಲ್ಲದೂ ಕೂಡ ಚೆನ್ನಾಗಿತ್ತು. ಈಗ ವಾಮನ ಅವತಾರದಲ್ಲಿ ಬಂದಂಥ ಮಗು ಚಿಕ್ಕ ಮಗು ಇತ್ತು. ಹಾಗಾಗಿ ತುಂಬ ಅಟ್ರಾಕ್ಷನ್ ಅನ್ನಿಸ್ತಾ ಇತ್ತು. ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.